ಚಿಕ್ಕಮ್ಮ, ಚಿಕ್ಕಮ್ಮ, ಇದ್ಯಾಕೆ ಚಿಕ್ಕಮ್ಮ ಎಲ್ಲೋಗಿದ್ದೆ ಕಾಣಿಸ್ತಿರಿಲ್ವಲ್ಲ? ನಾನು ಆವಾಗಲೇ ನಾನು ಒಬ್ಬನೇ ಕುಂತಿದ್ದೀನಿ. ರಮ್ಯಾ ನೋಡಿದ್ರೆ ರಮ್ಯಾನು ಏನೋ ಅಡುಗೆ ಮಾಡ್ತಿದಾರಂತ ಹೇಳ್ತಿದ್ರು. ಏನು ಮಾಡ್ತಿದ್ದೆ ಚಿಕ್ಕಮ್ಮ ನೀನು? ಯಾನ್ ಮಾಡಲ್ಲ ಪಾಪ, ಏನು ಮಾಡ್ತಿರಲ್ಲ. ನಿಮ್ಮ ಅತ್ತೆನು ರಮ್ಯಾ ಇಬ್ರು ಅಡಿಗೆ ಮಾಡ್ತಿದ್ರಲ್ಲ, ಹಂಗಾಗಿ ಅದು ಇದು ಮಾತಾಡ್ಕೊಂಡು ನಿಂತ್ಕೊಂಡಿದ್ದೆ ಕಣಪ್ಪ. ಇನ್ನೇನು ನೆಂಟ್ರಂದ್ಮೇಲೆ ಪರಿಚಯ ಮಾಡ್ಕೋಬೇಕಲ್ವಾ. ಲೇ ಪಾಪ, ಗಜೇಂದ್ರ, ಇನ್ನೊಂದು ಹೇಳೋದು ಮರ್ತು ಬಿಟ್ಟೆ ಕಣ. ನಮ್ಮ ರಮ್ಯಾ ಮಾತ್ರ ಅಡಿಗೆ ಮಾತ್ರ ಬಹಳ ಚೆನ್ನಾಗಿ ಮಾಡ್ತಾಳೆ ಕಣ. ನಾನು ಎಲ್ಲ ನೋಡಿದೆ ಬೆಳಿಗ್ಗೆ ಬಂದಾಗ ಕೇಸರಿ ಬಾತು ಅವಳೇ ಮಾಡಿದ್ರು, ಬೋಲು ಚೆನ್ನಾಗೈತೆ. ಎಲ್ಲ ಪ್ರತಿಯೊಂದು ಅಡಿಗೆಗಳೆಲ್ಲ ಎಷ್ಟು ಚೆನ್ನಾಗಿ ಮಾಡಿದಾಳಂತೆ. ಈಗ ಕಬಾಬುನು ಅವಳೇ ಮಾಡ್ತಿದ್ದಾಳೆ, ಕೋಳಿ ಸಾಂಬಾರನು ಅವಳೇ ಮಾಡ್ತಿದ್ದಾಳೆ. ನಿಮ್ಮ ಅತ್ತೆ ಮುದ್ದೆ ಮಾತ್ರ ಮಾಡ್ತಿರೋದು ಆಟೆಯ. ಅಡಿಗೆ ಮಾಡೋದಾಗ್ಲಿ, ಮನೆ ಕ್ಲೀನ್ ಮಾಡೋದಾಗ್ಲಿ ಎಷ್ಟು ಚೆನ್ನಾಗಿ ನೋಡ್ಕೊಳ್ತಾಳೆ ಗೊತ್ತಾ. ಎಲ್ಲರಿಗೂ ಎಷ್ಟು ಚೆನ್ನಾಗಿ ಮಾತಾಡ್ತಾಳೆ, ಎಷ್ಟು ಗೌರವದಿಂದ ನೋಡ್ಕೊಳ್ತಾಳೆ. ಈಗಲ್ಲ ಪಾಪ ಗಜೇಂದ್ರ, ನಿನಗೆ ನೋಡಿದ್ರೆ ನನಗೆ ಖುಷಿ ಆಗ್ತೈತೆ ಕಣಪ್ಪ. ಹೆಂಗ ಏನೋ ಅಂತ ಯೋಚನೆ ಆಗ್ಬಿಟ್ಟಿತ್ತು ನನಗೆ. ಈಗ ಒಳ್ಳೆ ಹುಡುಗಿನೇ ಸಿಕ್ಕಿದಾಳೆ. ನೀನ್ ಕಷ್ಟಪಟ್ಟಿದ್ದಕ್ಕೂ ಮನೆ ಚೆನ್ನಾಗೆಲ್ಲ ನೋಡ್ಕೊಂಡು ನಿನ್ಗೂ ನಿಮ್ಮ ಅಮ್ಮಂಗೂ ನಿಮ್ಮ ಅಪ್ಪಂಗೂ ಎಲ್ಲಾರ್ಗೂ ಬಹಳ ಚೆನ್ನಾಗಿ ನೋಡ್ಕೊಳ್ತಾಳೆ ಕಣ್. ಹೇಳಪ್ಪ. ಹೌದೇನು ಚಿಕ್ಕಮ್ಮ? ಹಂಗಾರೆ ಎಲ್ಲ ಕೆಲಸ ರಮ್ಯಾನೇ ಮಾಡ್ತಾಳನ್ನು? ಸರಿ ಕಣ್ ಚಿಕ್ಕಮ್ಮ, ಆಯ್ತು ಬಿಡು. ಎಲ್ಲ ಕಲ್ತಿದ್ದೀನಂತ ಮೊದಲೇ ಹೇಳ್ತಿದ್ಲು ನನಗೆ. ನಾನು ನೀನು ಸುಳ್ಳು ಹೇಳ್ತಿದ್ಯಾ, ಸುಮ್ಕಿರು, ನಿನಗೇನು ಮಾಡಕ್ ಬರಲ್ಲ, ನಿಮ್ಮಮ್ಮ ಮಾಡೋದು ಆಟೆ ಅಂತ ಹೇಳ್ತಿದ್ದೆ. ಮತ್ತಿನ್ನೇನು ಚಿಕ್ಕಮ್ಮ, ಮನೆಯೆಲ್ಲ ಇಷ್ಟ ಆಯ್ತೇನು ಚಿಕ್ಕಮ್ಮ? ರಮ್ಯಾ, ಅವ್ರ ಅಪ್ಪ ಅಮ್ಮ ಮನೆ ಎಲ್ಲದೂ ಇಷ್ಟ ಆಯ್ತೇನು ಚಿಕ್ಕಮ್ಮ ನಿನಗೆ? ಏನ್ ಪಾಪ ಹಿಂಗ್ ಹೇಳ್ತಿದ್ಯಾ ನೀನು? ಈಗ ನೀನು ಆಗಾಗ್ಲ ಸಂಬಂಧ ಇಷ್ಟ ಆಯ್ತೇನು ಪಾಪ ಅಂತ ಕೇಳ್ತಿದ್ಯಲ್ಲ ಪಾಪ ಗಜೇಂದ್ರ. ನಾನು ಎಲ್ಲ ಮನೆ ರಮ್ಯಾ ಎಲ್ಲರಿಗೂ ನೋಡ್ಬೇಕಂತಾನೆ ಬಂದಿದ್ದು. ನನಗ್ ಮಾತ್ರ ಬಹಳ ಇಷ್ಟ ಆಯ್ತು ಕಣಪ್ಪ. ಇನ್ನೊಂದೇನ್ ಗೊತ್ತೇನು ಪಾಪ, ನನಗೆ ಹೋಗಕ್ಕೇನೆ ಮನ್ಸಿಲ್ಲ ಕಳ್ಳೆ ಪಾಪ. ಲೈ ಗಜೇಂದ್ರ, ಬೇಕಾದ್ರೆ ನೀನ್ ಅರ್ಜೆಂಟ್ ಮಾಡಿರಲಿಲ್ಲ ಅಂತಿದ್ರೆ, ಬೇಕಾದ್ರೆ ನಿಮ್ ಚಿಕ್ಕಪ್ಪ ಅರ್ಜೆಂಟ್ ಮಾಡಿರಲಿಲ್ಲ ಅಂತಿದ್ರೆ, ಬೇಕಾದ್ರೆ ಇವತ್ತು ಉಳ್ಕೊಂಡು ನಾಳೆ ಬೆಳಿಗ್ಗೆನೆ ಹೋಗ್ಬೋದಿತ್ತು. ಏನ್ ಮಾಡ್ತೀಯಪ್ಪ, ನಿಮ್ ಚಿಕ್ಕಪ್ಪ ಒಳ್ಳೆ ಫೋನ್ ಮೇಲ್ ಫೋನ್ ಮಾಡ್ತಾನೆ ಐತೆ ಅತ್ಲಾಗಿ. ಹೆಂಗ ಬಿಡಪ್ಪ ಅತ್ಲಾಗಿ. ನನಗೂ ಸಂಬಂಧ ಮಾತ್ರ ಬಹಳ ಇಷ್ಟ ಆಯ್ತು. ಎಲ್ಲಕ್ಕಿಂತ ನೀನ್ ಹೆಂಡತಿ ಆಗೋಳು ರಮ್ಯಾ ಮಾತ್ರ ಬಹಳ ಇಷ್ಟ ಆದ್ಲು ಕಣಪ್ಪ. ಬಹಳ ಒಳ್ಳೆ ಹುಡುಗಿ, ಗೌರವ ಕೊಡ್ತಾಳೆ ಹಿರಿಯವ್ರಿಗೆ. ಅದೆಷ್ಟು ಒಳ್ಳೆ ಹುಡುಗಿ, ಅದೆಷ್ಟು ಮುದ್ದಾಗಿ ಮಾತಾಡ್ತಾಳೆ, ಅದೆಷ್ಟು ಚೆನ್ನಾಗಿ ಕೆಲಸ ಮಾಡ್ಕೊಳ್ತಾಳೆ. ನನ್ಗಂತೂ ಬಲು ಇಷ್ಟ ಆಗೋಯ್ತು ಕಣಪ್ಪ. ಪಾಪ ಗಜೇಂದ್ರ, ನೀನ್ ಮಾತ್ರ ಒಪ್ಪಿದ್ಯಾ, ಇಷ್ಟಪಟ್ಟರು ಪಟ್ಟಿದ್ಯಾ ಮಾತ್ರ ಒಳ್ಳೆ ಹುಡುಗಿಗೆ ಇಷ್ಟಪಟ್ಟಿದ್ಯಾ ಕಣ್. ಹೇಳಪ್ಪ, ಏನ್ ಯೋಚನೆ ಮಾಡೋದಂಗಿಲ್ಲ. ಎಲ್ಲ ನಿಮ್ಮ ಮಾವ ಕಾಣಿಸ್ತಾನೆ ಇಲ್ಲ, ಎತ್ಲಾಗೋದ್ರು? ಗೊತ್ತಿಲ್ಲ ಕಣ್ ಚಿಕ್ಕಮ್ಮ ನನಗೆ. ಎಲ್ಲೋದ್ರು ಏನ. ಚಿಕ್ಕಮ್ಮ, ಇನ್ನೇನು ಬೇಗ ಊಟ ಮಾಡ್ಕೊಂಡು ಬೇಗ ಹೋಗ್ಬಿಡೋ ನಡಿ. ಚಿಕ್ಕಪ್ಪ ಫೋನ್ ಮೇಲೆ ಫೋನ್ ಮಾಡ್ತೈತೆ, ಅಪ್ಪನೂ ಫೋನ್ ಮಾಡ್ತೈತೆ. ಮಳೆ ಬರಂಗ್ ಬೇರೆ ಆಗ್ತೈತೆ. ಮಳೆಗಿಲ್ಲ ನೆನ್ಕೊಂಡು ಬಂದಿರೋ, ಮತ್ತೆ ಎಂಗೇಜ್ಮೆಂಟ್ ಬೇರೆ ಡೇಟ್ ಎಲ್ಲ ಕೇಳ್ಕೊಂಡು ಕರೆಕ್ಟಾಗಿ ಕೇಳ್ಕೊಂಡು ಬರ್ರಿ ಅಂತ ಬೇರೆ ಫೋನ್ ಮೇಲೆ ಫೋನ್ ಮಾಡಿದ್ರು. ಒಂದ್ಸಲಿ ಮಾವ ಬಂದಾಗ ಒಂದ್ಸಲಿ ಅಪ್ಪಂಗೋ ಇಲ್ಲ ಚಿಕ್ಕಪ್ಪಂಗೋ ಫೋನ್ ಮಾಡಿ ಕೊಡ್ಬೇಕು ಡೇಟ್ ಎಲ್ಲ ಕೇಳೋದಕ್ಕೆ, ಏನೇನು ಮಾಡೋದು ಏನು ಎತ್ತ ಅಂತ. ಹಂಗಾಗಿ ಬಾರ್ ಚಿಕ್ಕಮ್ಮ ಬೇಗ, ನಾವು ಊಟ ಮಾಡ್ಕೊಂಡು ಬೇಗ ಹೊಲ್ಟ್ಬಿಡೋಣ. ಮತ್ತೆ ಮಳೇಲಿ ನೆನ್ಕೊಂಡು ಹೋಗ್ಬಿಟ್ರೆ ನನಗೆ ಬೈಯಲ್ಲ, ನಿನಗೆ ಬೈಯೋದು. ಹಠ ಮಾಡ್ಕೊಂಡು ಕರ್ಕೊಂಡು ಹೋಗ್ಬಿಟ್ಟು ಆ ಹುಡುಗಂಗೆ ಮಳೇಲಿ ನೆನೆಸ್ಕೊಂಡ್ ಬಂದಿದ್ಯಾ ಅಂತ ನನ್ನ ಮೇಲೆ ರೇಗಾಡ್ತಾರೆ. ಬಾರ್ ಚಿಕ್ಕಮ್ಮ, ಬೇಗ ಹೋಗ್ಬಿಡೋಣ ಅತ್ಲಾಗಿ. ಅಯ್ಯ ಹೋಗನಂತೆ ತಡಿಲ ಪಾಪ, ಯಾಕೆ ಹಿಂಗಾಡ್ತೀಯ? ನಿಮ್ಮ ಅಪ್ಪಂದು ಯಾವಾಗ್ಲೂ ಇದ್ದಿದ್ದೇನೆ. ನಿಮ್ಮ ಅಪ್ಪಂದು ನಿಮ್ ಚಿಕ್ಕಪ್ಪಂದು ತಲೆ ಯಾಕೆ ಕೆಡಿಸ್ಕೊಡ್ತೀಯ? ನಾನಿದ್ದೀನಿ. ನಿಮ್ ಚಿಕ್ಕಪ್ಪಂಗೆ ಹೊಟ್ಟೆ ಕಿಚ್ಚು. ನಾನು ಬಂದ್ಬಿಟ್ನಲ್ಲ ನಿನ್ ಜೊತೆ. ತಡಿಯಕ್ ಆಗ್ತಿಲ್ಲ, ನಾನು ಬಡ್ಕೊಂಡೆ ತಾನೆ ನಿನಗೆ. ಅಲ್ಲ ಕಳ್ಳ ಪಾಪ, ಮಳೆಗಾಲ ಕಳ್ಳ ಪಾಪ, ಕಾರ್ ತಗೊಳ್ಳೋ, ಕಾರಲ್ಲೇ ಹೋಗಿ ಬಂದ್ಬಿಡೋಣ ಆರಾಮಾಗಿ ಅಂತ ಕೇಳಿದೆ. ಕಾರ್ ಇದ್ದಿದ್ರೆ ನೋಡು, ಸಾಯಂಕಾಲ ಇನ್ನೂ ಒಂದ್ ಸ್ವಲ್ಪ ಕತ್ಲೆ ಮಾಡ್ಕೊಂಡು ಆರಾಮಾಗಿ ಹೋಗ್ಬೋದಿತ್ತ. ಮಳೆ ಬರುತ್ತೆ ಅದು ಇದು ಭಯಾನೇ ಇರ್ತಿರಲ್ಲ. ನನ್ ಮಾತು ಕೇಳ್ದ ನೀನು, ಬೈಕಲ್ಲಿ ಹೋಗೋಣ ಬಾರ್ ಚಿಕ್ಕಮ್ಮ ಅಂತ ಕರ್ಕೊಂಬಂದ್ಬಿಟ್ಟೆ. ಈ ಸೊಂಟೆಲ್ಲ ಆ ಕಡೆಯಿಂದ ಈ ಕಡೆ ನೋವ್ತೈತೆ ನನಗೆ. ಸೊಂಟ ನೋವು, ಕಾಲ್ ನೋವು ಎಲ್ಲ ಬರ್ತೈತೆ. ನೀನ್ ಹೇಳಿದ್ರೆ ಮಾತೆ ಕೇಳಿಲ್ಲ ಕಣಪ್ಪ ನೀನಂತೂ ಅತ್ಲಾಗಿ. ಬಿಡು ಚಿಕ್ಕಮ್ಮ, ಪದೇ ಅದನ್ನೇ ಯಾಕೆ ಹೇಳ್ತಿರ್ತೀಯ? ಅಲ್ಲ ಕಣ್ ಚಿಕ್ಕಮ್ಮ, ಇವಾಗ ಹೆಂಗ್ ಮಾಡೋ ಚಿಕ್ಕಮ್ಮ ಇವಾಗ? ಏನಪ್ಪ, ಚಿಕ್ಕಪ್ಪ ಅದೇ ಮಾವಂಗೆ ಫೋನ್ ಮಾಡ್ಕೊಡು ಮಾತಾಡ್ಬೇಕು ಅಂತ ಹೇಳ್ತಿದ್ದಾರೆ. ಈಗ ನೀನೇ ಮಾತಾಡ್ತೀಯೋ ಇಲ್ಲ ಅಪ್ಪನ ಕೈಲಿ ಫೋನ್ ಮಾಡ್ಕೊಡೋಣ? ಹೇಳ್ ಚಿಕ್ಕಮ್ಮ. ಪಾಪ, ನಾನು ಮಾತಾಡೋದಕ್ಕಿಂತ ನಿಮ್ಮ ಅಪ್ಪಂಗೋ ಇಲ್ಲ ನಿಮ್ ಚಿಕ್ಕಪ್ಪಂಗೆ ಫೋನ್ ಮಾಡ್ಕೊಟ್ಬಿಡಪ್ಪ ಅತ್ಲಾಗಿ. ಮತ್ತೆ ಪದೇ ಇಲ್ದವೆಲ್ಲ ನನಗೆ ಕೇಳ್ತಿರ್ತಾರೆ. ಅದ್ ಏನ್ ಕೇಳ್ತಾರೋ ಅದ್ ಏನ್ ಹೇಳೋದು ಒಂದು ಗೊತ್ತಾಗಲ್ಲ ನನಗೆ. ತಲೆ ಕೆಟ್ಟೋಗಂಗ್ ಆಗ್ಬಿಡುತ್ತೆ. ನೀನ್ ಅದ್ ಕೇಳ್ಕೊಂಬುದಿಲ್ಲ ಇದ್ ಕೇಳ್ಕೊಂಬುದಿಲ್ಲ, ಹೋಗೋದು ಹೋಗಿದ್ಯಾ ಕರೆಕ್ಟಾಗಿ ಮಾತಾಡ್ಕೊಂಡ್ ಬರುದಲ್ವಾ ಬೀಗ್ರ ಹತ್ರ ಅದು ಇದು ಅಂತ ತಲೆ ತಿಂತಿರ್ತಾರೆ. ಹಂಗಾಗಿ ನನಗೆ ಸುಮ್ನೆ ಬೇಡ ಅದು ಕತೆಗಳೇ ಬೇಡ. ಈಗ ಒಂದ್ ಕೆಲಸ ಮಾಡು, ನಿಮ್ಮ ಅಪ್ಪ ಬಂದಾಗ ಇಲ್ಲ ನಿಮ್ ಚಿಕ್ಕಪ್ಪನ ಕೈಲಿ ನಿಮ್ ಮಾವ ಬಂದಾಗ ಫೋನ್ ಮಾಡಿ ಕೊಡು, ಮಾತಾಡ್ಕೊಳ್ಳಿ. ಸರಿ ಕಣ್ ಚಿಕ್ಕಮ್ಮ, ಆಯ್ತು ಹಂಗೆ ಮಾಡ್ತೀನಿ ಕಣ್. ಹೇಳು ಆಗ ಮಾವ ಬಂದ್ರು, ತಡಿ ಇಲ್ಲೇ ಬರ್ತಿದ್ದಾರೆ. ನೀನ್ ಬಾರ ಚಿಕ್ಕಮ್ಮ, ಕುತ್ಕೋ ಬಾ. ಪಾಪ ಗಜೇಂದ್ರ, ಯಾಕಪ್ಪ ಎಲ್ಲರೂ ಸುಮ್ಮನೆ ಕುತ್ಕೊಂಡ್ಬಿಟ್ಟಿದ್ದೀರಲ್ಲ? ಎಲ್ಲಿ ರಮ್ಯಾ ಅವ್ರಮ್ಮ ಎಲ್ಲಾರು ಎಲ್ಲೋದ್ರು? ಕಾಣಿಸ್ತಾನೆ ಇಲ್ಲ. ಇಲ್ಲ ಮಾವ,
ಅಡುಗೆ ಮಾಡ್ತಿದ್ದಾರೆ ರಮ್ಯಾ ಅವರು. ನಾನು ಚಿಕ್ಕಮ್ಮನೂ ಇಷ್ಟೊತ್ತವರೆಗೂ ಅಲ್ಲೇ ಇದ್ರು, ಇವಾಗಿನ್ನು ಬಂದ್ರು ಅಡುಗೆ ಮನೆಯಿಂದ. ಸುಮ್ಮನೆ ಕುಂತಿದ್ದೀವಿ ಕಣ್ ಮಾಮ. ಹ್ಞೂ, ಇನ್ನೇನು ಅಡುಗೆ ಆದರೆ ಅತ್ಲಾಗಿ ಬೇಗ ಊಟ ಮಾಡ್ಕೊಂಡು ಹೋಗೋಣ ಅಂತ. ಮಾಮ, ಎಲ್ಲೋಗಿದ್ರಿ ನೀವು? ಎಲ್ಲೋಗನಪ್ಪ ಗಜೇಂದ್ರ ಅಳಿ ಅಂದ್ರೆ ಎಲ್ಲೂ ಹೋಗಿರಲಿಲ್ಲ, ಇಲ್ಲೇ ಒಂದು ಸ್ವಲ್ಪ ಕೆಲಸ ಇತ್ತು, ಹೋಗಿ ಬಂದೆ. ಅತ್ಲಾಗಿ ಒತ್ತು ಬೇರೆ ಆಗೋಯ್ತು, ಬೇಗ ಬೇಗ ಅತ್ಲಾಗಿ ಅಡುಗೆ ಮಾಡಿದ್ರೆ ಅತ್ಲಾಗಿ ಊಟ ಮಾಡ್ಕೊಂಡು ಆರಾಮಾಗಿ ಹೋಗ್ಬಿಡ್ತಿದ್ರಿ ನೀವು. ಇಷ್ಟೊತ್ತು ಮಾಡ್ತಿದ್ರಲ್ಲ ಇವರು, ಏನು ಮಾಡೋಣ ಅಂತ. ತಡೀರಿ, ಹೂ ಕರಿತೀನಿ. ಪಾಪ ರಮ್ಯಾ, ಮಳೆ ಬರಂಗ ಆಗೈತ್ ಕಣಮ್ಮ, ಬೇಗ ಹೋಗ್ಬೇಕು. ಬಾರಮ್ಮ ಬೇಗ, ಅಡಿಗೆ ಆಗಿದ್ರೆ ಬೇಗ ತಗೊಂಬರ್ರಿ. ಎಷ್ಟೊತ್ತು ಮಾಡ್ತೀರಾ? ಅಮ್ಮ ಎತ್ಲಾಗೋಯ್ತು, ಬಾ ಬೇಗ ಬಾ. ಹೇಳಿದೀನಿ ನಿಮ್ಗೆ ಬೇಗನೆ ಒಂದ್ ಸ್ವಲ್ಪ ಎಲ್ಲ ರೆಡಿ ಮಾಡ್ಕೊಂಡು ಬರ್ರಿ ಬರ್ರಿ ಅಂತ. ನನ್ನ ಮಾತೇ ಕೇಳಂಗಿಲ್ಲ ನೀವಂತೂ ಅತ್ಲಾಗಿ. ಬರ್ರಿ ಬೇಗ ಬರ್ರಿ. ಬೀಗ್ರೆ ಬನ್ನಿ ಬೀಗ್ರೆ, ಮಾಡ್ತಾರೆ. ಏನ್ ಮಾಡ್ತೀರಾ ಪಾಪ, ಅವ್ರಿಗೂ ಒಂದೇ ಉಸಿರಿಗೆ ಮಾಡ್ಬೇಕಂದ್ರೆ ತಗೊಂಬಂದಿನ ಅರ್ಧ ಗಂಟೆ ಆಗಿಲ್ಲ, ನೀವು ಚಿಕನ್ ತಗೊಂಬಂದ್ ಕೊಟ್ಟು ಅಷ್ಟು ಬಿರಿಯಾನಿ ಎಲ್ಲ ಖಾರಕ್ಕೆಲ್ಲ ತಕೊಂಡು ಎಲ್ಲ ರೆಡಿ ಮಾಡ್ಬೇಕಂದ್ರೆ ಪಟ ಪಟ ಆಗಲ್ಲ. ಬನ್ನಿ ಮಾಡ್ತಾರೆ, ಅದಕ್ಕೇನಂತ ಇವಾಗ ಏನ್ ಮಾಡೋಣ, ಬೋರದೆ ಬಂದಿದೀವಂತೆ, ಒಂದ್ ಅರ್ಧ ಗಂಟೆ ಹೆಚ್ಚು ಕಮ್ಮಿ ಹೋಗ್ತೀವಿ ಕಡೆ. ಬನ್ನಿ, ಆತರ ಯಾಕೆ ಮಾಡ್ತೀರಾ? ಹಲೋ, ಚಿಕ್ಕಪ್ಪ, ಯಾಕಪ್ಪ ಫೋನೇ ಎತ್ತತಿಲ್ವಲ್ಲ? ಅವಾಗಲೇ ನಾನು ಫೋನ್ ಮಾಡ್ತಿದ್ದೀನಿ. ಹೌದಾ, ತೋಟದ ಹತ್ರ ಎಲ್ಲರೂ ಹೋಗಿದಾರ? ನೀವು ಮನೆ ತಾವಿದೆ ನನ್ನ ಚಿಕ್ಕಪ್ಪ? ಹ್ಞೂ ಹ್ಞೂ ಹ್ಞೂ, ಇನ್ನೊಂದು ಅರ್ಧ ಗಂಟೆ. ಚಿಕನ್ ತಗೊಂಬಂದಿದ್ರು ಮಾವ. ಚಿಕನ್ ಊಟ ಮಾಡ್ಕೊಂಡು ರೆಡಿ ಆಗ್ತೈತೆ ಅಡುಗೆ. ಆದ ತಕ್ಷಣ ಅತ್ಲಾಗ ಊಟ ಮಾಡ್ಕೊಂಡು ಬರ್ತೀವಿ. ಸರಿ ಕಣ್ ಚಿಕ್ಕಪ್ಪ, ಆಯಿತು. ಇನ್ನೇನು ಹೊರಡ್ತೀವಿ ಕಣ್ ಚಿಕ್ಕಪ್ಪ. ಮಳೆ ಏನು ಬರ್ತಿಲ್ಲ, ಸುಮ್ಕಿರು ನೀನು. ಯಾಕೆ ಇಷ್ಟೊಂದು ಅರ್ಜೆಂಟ್ ಮಾಡ್ತಿದ್ಯಾ ನೀನು? ನಾನೇನು ಮಳೆಯಲ್ಲಿ ಬರಲ್ಲ, ಸುಮ್ಕಿರು. ಹ್ಞೂ ಸರಿ ಕಣ್ ಚಿಕ್ಕಪ್ಪ, ಆಯಿತು. ಚಿಕ್ಕಮ್ಮನು ಇಲ್ಲೇ ಕುಂತಿದ್ದಾರೆ. ಅದೇ ಕಣ್ ಚಿಕ್ಕಪ್ಪ, ಮಾವನ ಹತ್ರ ಮಾತಾಡ್ತೀವಿ ಅಂತ ಹೇಳಿರಲ್ಲ ನೀವು. ನೋಡಿ, ಮಾವನ ಕೈಲಿ ಕೊಡ್ತೀನಿ ಫೋನ್ನ. ನೋಡಿ ಕೊಡ್ತೀನಿ ನೋಡಿ ಮಾವ. ತಗೊಳ್ರಿ. ಚಿಕ್ಕಪ್ಪ ನಿಮ್ಮ ತವ ಏನೋ ಅದೇ ಎಂಗೇಜ್ಮೆಂಟ್ ಬಗ್ಗೆ ಎಲ್ಲ ಮಾತಾಡಬೇಕು ಅಂತ ಹೇಳ್ತಿದ್ದಾರೆ. ಅವಾಗಲೇ ನೀನು ಹೇಳಿದ್ರು, ನಿಮ್ಮ ಮಾವಾರು ಬಂದ ತಕ್ಷಣ ಫೋನ್ ಮಾಡಿಕೊಡಪ್ಪ ಮಾತಾಡಬೇಕು ಅಂತ. ತಗೊಳ್ಳಿ ಮಾವ, ಅದೇನು ಮಾತಾಡಿ. ಕೊಡಪ್ಪ ಗಜೇಂದ್ರ, ನಾನು ಅದೇ ವಿಚಾರವಾಗಿ ಮಾತಾಡೋಣ ಅಂತಿದ್ದೆ, ಅಷ್ಟರಲ್ಲಿ ನೀನೇ ನೆನ್ಪು ಮಾಡಿಬಿಟ್ಟು ಫೋನ್ ಮಾಡಿಕೊಟ್ಟಿದ್ಯಾ. ಕೊಡಿಲಿ. ಯಾರು? ನಿಮ್ಮ ಚಿಕ್ಕಪ್ಪರ ನಿಮ್ಮ ತಂದೆಯವರ? ಇಲ್ಲ, ಚಿಕ್ಕಪ್ಪ ಅವರಿದ್ದಾರೆ. ಅಪ್ಪನಿಗೆ ಫೋನ್ ಮಾಡಿದ್ರೆ ಯಾಕೆ ಫೋನೇ ಎತ್ತುತ್ತಿಲ್ಲ. ಹಾಗಾಗಿ ಚಿಕ್ಕಪ್ಪನು ಯಾರಾದ್ರೂ ಆಯ್ತು, ಚಿಕ್ಕಪ್ಪನ ಹತ್ರ ಮಾತಾಡಿದ್ರು ಅದೇ, ಅಪ್ಪನ ಹತ್ರ ಮಾತಾಡಿದ್ರು ಅದೇ. ತಗೊಳ್ಳಿ. ಹಲೋ ಬೀಗ್ರೆ, ಚೆನ್ನಾಗಿದ್ದೀರಾ? ನಾವೆಲ್ಲ ಚೆನ್ನಾಗಿದ್ದೀವಿ. ಆರಾಮಾಗಿದ್ದೀವಿ. ನೀವು ಆರಾಮಾಗಿದ್ದೀರಾ? ಮತ್ತೆ ಏನು ಸಮಾಚಾರ? ಅಲ್ಲ ಕಣ್ ಬೀಗ್ರೆ, ಮನೆ ನೋಡ್ಕೊಂಡು ಬಂದಾಗ್ಲಿ ನಾನು ಒಂದು ಫೋನ್ ಮಾಡಲಿಲ್ವಲ್ಲ ಬೀಗ್ರೆ ನೀವು? ಹೆಂಗಿದ್ದೀರಾ ಬೀಗ್ರೆ, ಚೆನ್ನಾಗಿದ್ದೀರಾ ಏನು ಎತ್ತ ಅಂತ? ಹೌದಾ? ಕೆಲಸಗಳು ಇದ್ದೇ ಇರ್ತಾವೆ ಇನ್ನೇನು, ತೋಟದಲ್ಲಿ ಹೊಲದಲ್ಲಿ ಎಲ್ಲದೂ. ಹೆಂಗೆ ಮಳೆ ಆ ಕಡೆ ಪರವಾಗಿಲ್ವಾ? ಮಳೆ ಬರ್ತೈತಾ? ಹಂಗೆ ಈ ಕಡೆನೂ ಪರವಾಗಿಲ್ಲ, ಹಂಗೆ ಆಗ್ತೈತೆ. ಮತ್ತಿನ್ನೇನು ಬೀಗ್ರೆ? ಅದೇ ಅದೇ ಎಂಗೇಜ್ಮೆಂಟ್ ಬಗ್ಗೆನೇ ಮಾತಾಡೋಣ ಅಂತಾನೆ ನಾನು ಫೋನ್ ಮಾಡಿಸ್ದೆ. ಅದೇ ಈಗ ಬುಧವಾರ ಇಟ್ಕೊಳ್ಳೋಣಂತ ಎಂಗೇಜ್ಮೆಂಟು, ಇನ್ನು 2 ದಿವಸ ಟೈಮ್ ಐತೆ. ಬುಧವಾರ ಇಟ್ಕೊಳ್ಳೋಣಂತ. ನಮ್ಮ ಅಲ್ಲಿ ಅಂದ್ರಿಗೆ ನನ್ನ ಮಗಳು, ನಮ್ಮ ಎಲ್ಲರಿಗೂ ಅಣ್ಣ ತಮ್ಮಂದ್ರಿಗೆ ಎಲ್ಲರಿಗೂ ಕೇಳಿದೆ, ವಿಚಾರಿಸ್ದೆ. ಅದೇ ಬುಧವಾರ ಇಟ್ಕೊಳ್ಳೋಣಂತ ಹೇಳ್ಕೊಂಡಿದ್ದೀವಿ. ನೀವು ಬೆಳಿಗ್ಗೆನೇ ಬೇಗ ಬಂದುಬಿಡಿ. ಅದೇ ಈಗ ಅದ್ರದ್ದು ಈಗ ಎಂಗೇಜ್ಮೆಂಟಿಂದು ಅದೇ ಈಗ ಮನೇಲಿ ಇಟ್ಕೊಳ್ಳೋಣ ಮಂತವ ಇಲ್ಲ ಚೌಟ್ರಿ ಅಂತ. ಇನ್ನೂ ಚೌಟ್ರಿಲಿ ಯಾಕೆ ನಮಗೆ ಸಡನ್ನಾಗಿ ಇದು ಸಿಕ್ತಿಲ್ಲ, ಇದು ಏನಂತೀರಾ, ಚೌಟ್ರಿಲಿ ಎಂಗೇಜ್ಮೆಂಟ್ ಮಾಡೋದಕ್ಕೆ ಈಗ ಸಡನ್ನಾಗಿ 2 ದಿವಸಕ್ಕೆ ಇದು ಸಿಕ್ತಿಲ್ಲ ನಮಗೆ ಬಾಡಿಗೆಗೆ ಚೌಟ್ರಿ. ಹಂಗಾಗಿ ನೋಡೋಣ, ಸಿಕ್ಕಿರೆ ಚೌಟ್ರಿಲಿ ಮಾಡ್ತೀವಿ, ಇಲ್ಲಾಂದ್ರೆ ಮನೆ ಹತ್ರನೇ ಮಾಡ್ತೀವಿ. ಅದಕ್ಕೇನಂತೆ. ಏನು ಮಾಡ್ತೀರಾ ಹೇಳ್ರಿ ಬೀಗ್ರೆ? ಎಲ್ಲ ಅರ್ಜೆಂಟಲ್ಲೇ ಮಾಡ್ತಿದ್ದೀವಲ್ಲ, ಹಂಗಾಗಿ. ಸರಿ ಬೀಗ್ರೆ, ಆಯಿತು. ಸರಿ ಆಯಿತು ಬೀಗ್ರೆ. ಮತ್ತಿನ್ನೇನು ಬೀಗ್ರೆ? ಕಳಿಸ್ಕೊಡ್ತೀನಿ. ಚಿಕನ್ ತಗೊಂಬಂದೆ. ಏನು ಮಾಡ್ತೀರಾ ಈಗ? ತಗೊಂಬರ್ಬೇಕಲ್ಲೂರ? ಇರಲಿ ಬಿಡಿ, ಏನೂ ಆಗಲ್ಲ, ಊಟ ಮಾಡ್ಕೊಂಡು ಆರಾಮಾಗಿ ಬರ್ತಾರೆ. ಅಲ್ಲ ಈಗ ಒಂದು ಕೆಲಸ ಮಾಡ್ತೀನಿ, ಹಂಗೇನಾರು ಆದರೆ ಮಳೆ ಗಿಳೆ ಬಂತು ಅಂದರೆ ನಾನೇನು ಕಳ್ಸಲ್ಲ, ನಾಳೆ ಬೆಳಿಗ್ಗೆನೇ ಕಳಿಸ್ಕೊಡ್ತೀನಿ ಕಣಿ. ಹೇಳ್ರಿ, ಅದಕ್ಕೇನಂತೆ. ಒಂದು ದಿವಸ ಇನ್ನೇನು ಇರೋಕ್ಕಾಗಲ್ವ ನಿಮಗೆ? ಸರಿ ಆಯಿತು ಬಿಡಿ, ಕಳಿಸ್ಕೊಡ್ತೀನಿ. ಇನ್ನೇನು ಊಟ ರೆಡಿ ಆಯಿತು, ಇನ್ನೇನು ಊಟ ಮಾಡ್ಕೊಂಡು ಇನ್ನೇನು ಬರ್ತಾರೆ ಕಣಿ. ಹೇಳ್ರಿ. ಸರಿ ಬೀಗ್ರೆ, ಆಯಿತು. ಏನು ಹೇಳಿ ಅಂದರೆ, ಇವರೇ ಬೀಗ್ರೆ, ಇನ್ನೇನು ಬುಧವಾರನೇ ಇನ್ನೇನು ಎಂಗೇಜ್ಮೆಂಟ್ ಇಟ್ಕೊಂಡಿದ್ದೀನಿ. ನೀವು ಒಂದು ಕೆಲಸ ಮಾಡಿರಿ, ಎಂಗೇಜ್ಮೆಂಟ್ ಮುಗಿಸ್ಕೊಂಡು ಒಂದೇ ಸಲ ಹೋಗ್ಬಿಡಿರಂತ ಕಣಿ. ಹೇಳ್ರಿ ಇನ್ನೇನು. ಅಯ್ಯೋ, ಎಲ್ಲಾದ್ರೂ ಉಂಟಾ ಬೀಗ್ರೆ?
ಅಲ್ಲಿ ಹೋಗಿ ಕೆಲಸಗಳೆಲ್ಲ ಮಾಡ್ಬೇಕು ಸುಮ್ಕಿರಿ ನೀವು. ನಮ್ಮ ಅಜ್ಜ ಅಲ್ಲೇ ಫೋನ್ ಮೇಲೆ ಫೋನ್ ಮಾಡ್ತಾನೆ ಐತೆ. ಯಾವಾಗ ಬರ್ತೀರಾ ಎಷ್ಟು ಗಂಟೆಗೆ ಬರ್ತೀರಾ ಅಂತ ಕೇಳ್ತಾನೆ ಇದಾರೆ. ನೀವು ನೋಡಿದ್ರೆ ನೀವು ಹಿಂಗೆ ಹೇಳ್ತಿದಾರಲ್ಲ ಬೀಗ್ರೆ ನೀವು. ಬರ್ತೀವಿ ಕಣಿ ಹೇಳ್ರಿ, ಇನ್ನೇನು ಎರಡು ದಿವಸ ವಾಪಸ್ ಬಂದ್ಬಿಡ್ತೀವಿ. ಇನ್ನೇನು ಬರೋದು ಹೋಗೋದು ಮಾಮೂಲಿ ಇದ್ದಿದ್ದೆ ಕಣಿ ಹೇಳ್ರಿ. ಅಳಿಯಂದ್ರೆ ಊಟ ಮಾಡಿ ಹೇಗಿದೆ ನೋಡಿ. ಚೆನ್ನಾಗಿದೆಯಾ ಸಾಂಬಾರು? ಕಬಾಬು ಸಾಂಬಾರು ಮುದ್ದೆ ಎಲ್ಲಾದರೂ ಕೂಡ ಮುದ್ದೆ ನಾನು ಮಾಡಿದ್ದು ಆಟೆಯ. ಇನ್ನು ಮಿಕ್ತವೆಲ್ಲ ರಮ್ಯಾನೆ ಮಾಡಿರೋದು. ಯಾವ ರೀತಿ ಇದೆ ಟೇಸ್ಟ್? ಚೆನ್ನಾಗೈತಾ? ಚಿಕನ್ ಎಲ್ಲ ಬೆಂದೈತಾ? ಯಾವ ರೀತಿ ಇದೆ ನೋಡ್ಬಿಟ್ಟು ಟೇಸ್ಟ್ ಎಲ್ಲ ನೋಡ್ಬಿಟ್ಟು ಹೇಳ್ರಿ. ಚೆನ್ನಾಗೈತೆ ನೋಡ್ರಿ. ಅತ್ತೆ ಅಲ್ಲೇ ಊಟ ಮಾಡ್ತಿದ್ದೀನಿ, ಭಾಳ ಚೆನ್ನಾಗೈತೆ ಕಣತ್ತೆ. ಮುದ್ದೆ ಸಾಂಬಾರು ಪೀಸು ಎಲ್ಲಾದ್ರೂ ಚಿಕನ್ ಪೀಸು ಎಲ್ಲದನ್ನು ಕೂಡ ಭಾಳ ಚೆನ್ನಾಗಿ ಒಂದೇ ಸಮಯಲ್ಲಿ ಬೆಂದಿದ್ದಾವೆ. ಭಾಳ ಚೆನ್ನಾಗೈತೆ ಅತ್ತೆ. ಕಬಾಬು ಎಲ್ಲ ರಮ್ಯಾನೇನ ಮಾಡಿದ್ದು? ಕಣಪ್ಪ, ರಮ್ಯಾನೆ ಮಾಡಿದ್ದು. ಯಾಕೆ ಅನುಮಾನ ನಿನ್ಗೆ? ಎಲ್ಲ ರಮ್ಯಾನೆ ಮಾಡ್ತಾಳೆ ಕಣಪ್ಪ. ಪ್ರತಿಯೊಂದನ್ನು ಅಡಿಗೆನೂ ಕಲ್ತ್ಕೊಂಡಿದ್ದಾಳೆ. ನಾನು ಎಲ್ಲಪ್ಪ ಜಾಸ್ತಿ ಏನು ಕೆಲಸ ಮಾಡಲ್ಲ, ನನ್ನ ಕೈಲಿ ಆಗಲ್ಲ. ಎಲ್ಲ ರಮ್ಯಾನೆ ಜಾಸ್ತಿ ಮಾಡೋದು. ಮನೆ ಕೆಲಸ ಎಲ್ಲ ಆಗ್ಲಿ, ಬಟ್ಟೆ ತೊಳೆಯೋದ್ರಿಂದ ಹಿಡಿದು ನೆಲ ಒರೆಸೋದೇ ಹೇಳು, ದೇವ್ರ ಪೂಜೆ ಮಾಡೋದು ಹೇಳು, ಮನೇಲಿ ಕೆಲಸ ಮಾಡೋದು ಹೇಳು, ಅಡಿಗೆ ಮಾಡೋದು ಹೇಳು, ತಿಂಡಿ ಮಾಡೋದು ಹೇಳು, ಎಲ್ಲ ಅವಳೇ ಮಾಡೋದು. ನನ್ನ ಹತ್ರ ಏನು ಜಾಸ್ತಿ ಕೆಲಸ ಏನು ಮಾಡ್ಸಲ್ಲ ಕಣಪ್ಪ ಅವಳು. ಮಾವ ಅತ್ತೆ, ರಮ್ಯಾ, ಬನ್ನಿ ನೀವು ಒಟ್ಟಿಗೆ ಎಲ್ಲಾರು ಒಂದೇ ಸಲ ಊಟ ಮಾಡೋಣ. ನಮಗ್ ಬಿಟ್ಬಿಟ್ಟು ನೀವು ಊಟ ಮಾಡಿದ್ರೆ ನಾವು ಊಟ ಮಾಡಿದ್ರೆ ಸರಿ ಆಗುತ್ತಾ? ಬನ್ನಿ ಮಾವ, ಬನ್ನಿ ಕೂತ್ಕೊಳ್ಳಿ. ಬನ್ನಿ ಮಾವ. ಅತ್ತೆ ಹೋಗಿ ಅತ್ತೆ, ನೀವು ನಿಮ್ಗೋಸ್ಕರನು ಹಾಕೊಂಬನ್ನಿ, ಮಾವಂಗೋಸ್ಕರನು ಹಾಕೊಂಬನ್ನಿ. ಎಲ್ಲಾರು ಒಂದೇ ಸಲ ಕೂತ್ಕೊಂಡು ಊಟ ಮಾಡೋಣ. ಇಲ್ಲಪ್ಪ ಗಜೇಂದ್ರ, ನೀವು ಊಟ ಮಾಡಿ, ನಾವು ಆಮೇಲಿಂದ ಊಟ ಮಾಡ್ತೀವಿ. ಪಾಪ ನೀವು ಮಳೆ ಗಿಳೆ ಬಂದತ್ತು, ಅರ್ಜೆಂಟಾಗಿ ನೀವು ಹೋಗ್ಬೇಕು. ಆಮೇಲಿಂದ ಬೇಕಾದ್ರೆ ಒಟ್ಟಿಗೆ ಊಟ ಮಾಡಿದ್ರೆ ಆಗುತ್ತೆ. ನಾನು ಹಂಗೆ ಅನ್ಕೊಂಡೆ, ನೀವೊಂದು ಸ್ವಲ್ಪ ಇವತ್ತು ಉಳ್ಕೊಂಡಿದ್ದೀರಿ ಅತ್ಲಾಗೆ ಆರಾಮಾಗಿ ಎಲ್ಲರೂ ಕೂತ್ಕೊಂಡು ಆರಾಮಾಗಿ ಇನ್ನೊಂದು ಎರಡು ಸಲ ಊಟ ಮಾಡ್ಕೊಂಡು ಆರಾಮಾಗಿ ಹೋಗ್ತಿರ್ಬೋದಿತ್ತು. ನೀವು ನಾಳೆ ಬೆಳಿಗ್ಗೆ ಎದ್ದಡ್ಕೆಲ್ಲನೆ ನೀವು ನೋಡಿದ್ರೆ ಅರ್ಜೆಂಟ್ ಮೇಲೆ ಅರ್ಜೆಂಟ್ ಮಾಡ್ತಾನೆ ಇದ್ದೀರಾ. ಏನು ಮಾಡ್ತೀರಾ ಹೇಳ್ರಿ? ಸರಿ ಆಯಿತು, ಊಟ ಮಾಡಿ. ಆಮೇಲಿಂದ ಬೇಕಾದ್ರೆ ನಾವು ಊಟ ಮಾಡ್ತೀವಿ, ನೀವು ಊಟ ಮಾಡ್ಕೊಂಡು ಹೋಗಿ ಹೇಳಿ ಅಂದರೆ. ಹೌದ್ರಾ? ಸರಿ ಕಣ್ಮವ, ಆಯಿತು. ಅಲ್ಲ ನೀವು ನಮ್ಮ ಜೊತೆ ಕೂತ್ಕೊಂಡು ಊಟ ಮಾಡಿದ್ರೆ ಆಗ್ತಿತ್ತು. ರಮ್ಯಾ, ಊಟ ಮಾಡ್ತೀಯಾ? 1-2 ಪೀಸು ಚಿಕನ್ನು ಇಲ್ಲ ಕಬಾಬಾರ ತಿನ್ಬಾಚ ರಮ್ಯಾ. ಇಲ್ಲ ಗಜೇಂದ್ರ, ನಾನು ಆಮೇಲಿಂದ ಊಟ ಮಾಡ್ತೀನಿ, ನೀನು ಊಟ ಮಾಡು. ನನಗೆ ಹೊಟ್ಟೆ ತುಂಬಂಗ ಆಗೈತೆ. ನೀನು ಅಲ್ಲಿ ಟೌನ್ ಅಲ್ಲಿ ನನಗೆ ಮಸಾಲೆ ಪುಡಿ ಎಲ್ಲ ತಿನ್ನಿಸ್ಕೊಂಡ್ ಬಂದಲ್ಲ, ಸಿಕ್ಕಾಬಟ್ಟೆ ಹೊಟ್ಟೆ ತುಂಬಂಗ ಆಗೈತೆ. ಇವಾಗ ನನಗೆ ಅದೇ ಡೈಜೆಷನ್ ಮಾಡ್ಕೊಳಕ್ ಆಗ್ತಿಲ್ಲ. ನಾನು ಆಮೇಲಿಂದ ಊಟ ಮಾಡ್ತೀನಿ, ನೀವು ಊಟ ಮಾಡ್ರಿ. ಅಮ್ಮ ಚೆನ್ನಾಗಿದೆಯಾ? ಕಣಪ್ಪ, ಬಹಳ ಚೆನ್ನಾಗೈತೆ, ಬಹಳ ರುಚಿಯಾಗೈತೆ ಕಣಪ್ಪ. ನನ್ಗಂತೂ ಬಲು ಇಷ್ಟ ಆಗೋಯ್ತು ಕಣಪ್ಪ. ಹೌದೇನತ್ತೆ? ಇನ್ನೊಂದೆರಡು ಪೀಸ್ ಹಾಕಣ? ಮುದ್ದೆ ತಗೊಂಬರೋಣ, ರೈಸ್ ತಗೊಂಬರೋಣ, ಇನ್ನೊಂದೆರಡು ಪೀಸ್ ಸಾಂಬಾರು ಚಿಕನ್ ಏನಾರು ಹಾಕೋಣ ನಿಮ್ಗೆ? ತಗೊಂಬರೋಣ ಚಿಕನ್ನು. ಪಾಪ ರಮ್ಯಾ, ಏನ್ ಪಾಪ ನೀನು ಹಿಂಗ್ ಮಾತಾಡ್ತೀಯ? ನಿನಗೆ ಗೊತ್ತಾಗಲ್ವೇನು ಮಗಳೇ? ಅಲ್ಲ ಕೇಳ್ತಾರೆ ಯಾರಾದ್ರೂ, ತಗೊಂಬಂದು ಹಾಕ್ಬೇಕು. ಮುದ್ದೆ ಬೇಕಾದ್ರೆ ಬೇಡ ಹೋಗಮ್ಮ, ಇನ್ನೊಂದೆರಡು ಪೀಸು ಅಳಿಯಂದ್ರಿಗೂ ನಿಮ್ಮ ಚಿಕನ್ ಇವರಿಗೆ ನಿಮ್ಮ ಅತ್ತೆಗೂ ಇನ್ನೊಂದೆರಡು ಪೀಸು ಚಿಕನ್ನು ತಗೊಂಬಂದು ಹಾಕು. ಕಬಾಬು ಇನ್ನೊಂದೆರಡು ಪೀಸ್ ಹಾಕು. ಕೇಳಿ ಹಾಕ್ತಾರೇನಮ್ಮ? ಪಟ್ಟಂತ ತಗೊಂಬಂದು ಹಾಕ್ಬೇಕು, ಹೋಗು. ಇಲ್ಲ 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 ಆಗಲ್ಲ. ಸುಮ್ಕಿರಿ ಬೀಗ್ರೆ ನೀವು. ನನ್ ಕೈಲಿ ಆಗ್ತಿಲ್ಲ ಕಣ್ ಬೀಗ್ರೆ, ಇದೇ ಹೊಟ್ಟೆ ತುಂಬಂಗ ಆಗ್ಬಿಟ್ಟೈತೆ ಸಿಕ್ಕಾಬಟ್ಟೆ. ಸುಮ್ಕಿರಿ. ಈ ಹುಡುಗಿ ಮಗ ನೋಡಿ ರಮ್ಯಾ, ತಟ್ಟೆ ಪೂರ ಬರೀ ಚಿಕನ್ನೇ ತುಂಬ್ಕೊಂಡ್ ಬಂದ್ಬಿಟ್ಟಿದ್ದಾಳೆ. ಸಾಲದಕ್ಕೆ ಕಬಾಬುನು ಪೂರ ತಟ್ಟೆಲಿ ಹಾಕೊಂಡ್ ಬಂದ್ಬಿಟ್ಟಿದ್ದಾಳೆ. ಈಗ ಇರೋದನ್ನೇ ಮುದ್ದೆ ಎಲ್ಲ ತಿಂದು ಅನ್ನ ತಿಂದು ಈ ಚಿಕನ್ ಪೀಸ್ಗಳೆಲ್ಲ ತಿಂದು ಮುಗ್ಸಕ್ಕೇನೆ ನನಗೆ ಸುಸ್ತಾಗ್ತೈತೆ. ಯಾವಾಗ ಮುಗ್ಸೋಣ ಅಂತ ಯೋಚನೆ ಆಗ್ತೈತೆ. ಅಂತದ್ರಲ್ಲಿ ನೀವು ನೋಡಿದ್ರೆ ನೀವು ಹಿಂಗೆ ಹೇಳ್ತಿದ್ದೀರಾ. ಬೇಡ 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 ಬೇಡ, ಇದನ್ನೇ ತಿಂದು ಫಸ್ಟ್ ಖಾಲಿ ಮಾಡ್ತೀವಿ, ಸುಮ್ಕಿರಿ ನೀವು. ಕಣ್ಮವ, ಇದೇ ತಿನ್ನಕ್ ಆಗ್ತಿಲ್ಲ. ರಮ್ಯಾ, ಇಷ್ಟೊಂದೆಲ್ಲ ನಾ ಚಿಕನ್ ಹಾಕೊಂಬರೋದು ತಿನ್ನಕ್ ಆಗ್ತಿಲ್ಲ ಕಣ್ ರಮ್ಯಾ. ಸಿಕ್ಕಾಬಟ್ಟೆ ಹೊಟ್ಟೆ ತುಂಬಿಡ್ತು. ಬಿಡು, ನಿಧಾನಕ್ಕೆ ತಿಂತೀವಿ. ಬೇಡ ಸಾಕು, ಈಗ ಇರೋದನ್ನೇ ತಿನ್ನು ಮುಗಿಸ್ತೀವಿ, ಸುಮ್ಕಿರು. ಏನು ತಗೊಂಬರಕ್ ಹೋಗ್ಬೇಡ ಈಗ. ಸಿಕ್ಕಾಬಟ್ಟೆ ಹೊಟ್ಟೆ ತುಂಬಿಟ್ಟೈತೆ.